ನಿರೀಕ್ಷೆ. ಈ ಕಥೆಯ ಇಂದಿನ ಸಂಚಿಕೆ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಗೃಹಿಣಿಯರಿಗೆ ಸಾಕಷ್ಟು ಮಾಹಿತಿ ಪೂರ್ಣವಾಗಿದೆ. ಏನು ಕಥೆಯಲ್ಲಿ ಮಾಹಿತಿ ಸಿಗತ್ತಾ ಅನ್ಕೋತೀರಾ? ಈ ಕಥೆನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಮ್ಮಮ್ಮ ಚಿಕ್ಕ ವಿಷಯನ ದೊಡ್ಡದು ಮಾಡ್ತಾರೆ, ಹೇಳಿದ್ದನ್ನೇ ಹೇಳ್ತಾರೆ, ಯಾವಾಗಲೂ ಕಿರಿಕಿರಿ ಮಾಡ್ತಾರೆ, ನನ್ನ ಮೇಲೆ ಹಕ್ಕು ಸಾಧಿಸ್ತಾರೆ ಅಂತಾರೆ ನೀನು ಅನ್ಕೋತಿದ್ಯಲ್ವಾ? ಆದರೆ ಅಮ್ಮ ತುಂಬಾ ಒಳ್ಳೆಯವರು. ಇದಕ್ಕೆಲ್ಲ ಕಾರಣ ಅವರು ತಮ್ಮ ಸುತ್ತ ಕಟ್ಕೊಂಡಿರೋ ಪುಟ್ಟ ಪ್ರಪಂಚ. ನಮ್ಮ ಅಜ್ಜಿ ಮತ್ತು ಅಜ್ಜ ಅಮ್ಮನ್ನ ಮುಷ್ಟಿಲಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿದ್ರು. ತಾವು ಸೊಸೆನ ಎಲ್ಲಿ ಪ್ರೀತಿಯಿಂದ ಮಾತಾಡಿಸಿದ್ರೆ ಅವಳೆಲ್ಲಿ ತನ್ನ ಮಗನ್ನ ತಮ್ಮಿಂದ ದೂರ ಮಾಡ್ತಾಳೋ, ತಮ್ಮನ್ನು ಮನೆಯಿಂದ ಹೊರಗಾಗ್ತಾಳೋ ಅನ್ನೋ ಭಯ ಅವ್ರನ್ನ ಯಾವಾಗಲೂ ಕಾಡ್ತಾ ಇತ್ತು. ಸೊಸೆಗೆ ಸ್ವಲ್ಪ ಸದರ ಕೊಟ್ಟರೆ ತಲೆ ಮೇಲೆ ಹತ್ತಿ ಕೂರ್ತಾಳೆ ಅಂತ ಅಮ್ಮ ಅವಾಗವಾಗ ನಿನಗೆ ಹೇಳ್ತಿರ್ತಾರಲ್ವಾ, ಇದು ಅವ್ರ ಅತ್ತೆಯಿಂದ ಅವ್ರಿಗೆ ಬಂದಿರೋ ಬಳುವಳಿ. ನಮ್ಮ ಅಜ್ಜಿ ಅಮ್ಮನ್ನ ಪ್ರೀತಿಯಿಂದ ಮಾತಾಡಿಸಿದ್ದು ನಾನು ನೋಡೇ ಇಲ್ಲ. ಹಾಗಂತ ಅವ್ರಿಗೆ ಪ್ರೀತಿನೇ ಇರಲಿಲ್ಲ ಅಂತಲ್ಲ. ಎಲ್ಲಿಗಾದರೂ ಹೋದರೆ ಅಮ್ಮನಿಗಾಗಿ ಏನಾದರೂ ತರ್ತಿದ್ರು, ಆಗಾಗ ಒಡವೆ ಕೂಡ ಕೊಡ್ತಾಯಿದ್ರು. ಆದರೆ ಮಾತಲ್ಲಿ ಮಾತ್ರ ತುಂಬಾ ಕಠೋರ ಅಂತಲೇ ಹೇಳ್ಬೋದು. ನನಗೆ ಎಷ್ಟೋ ಸಲ ಬೇಜಾರಾಗಿ ಅಜ್ಜಿ ಜೊತೆಗೆ ಜಗಳ ಮಾಡಿದ್ದೀನಿ. ಆಗ ಅಜ್ಜಿ ಇದೇ ಹೇಳ್ತಾ ಇದ್ದಿದ್ದು, ಸ್ವಲ್ಪ ಸದರ ಕೊಟ್ಟರೆ ತಲೆ ಮೇಲೆ ಹತ್ತಿ ಕೂರ್ತಾಳೆ ಅಂತ. ಹಾಗಾಗಿ ಅಮ್ಮನ ಪ್ರಪಂಚ ತುಂಬ ಚಿಕ್ಕದಾಗಿತ್ತು. ಅಜ್ಜಿ ಅಜ್ಜನ ಕೈಯಲ್ಲಿ ಬಯಸ್ಕೋಬಾರ್ದು, ಗಂಡನ್ನು ಓಲೈಸಬೇಕು, ಅವ್ರ ಪ್ರೀತಿ ಸಂಪಾದಿಸಬೇಕು, ತಾನು ಪಟ್ಟಿರೋ ಕಷ್ಟ ತಮ್ಮ ಮಕ್ಳಿಗೆ ಬರಬಾರ್ದು, ಇಷ್ಟೇ ಯೋಚನೆ ಮಾಡ್ತಿದ್ಲೇ ವಿನಃ ತನ್ನ ಬಗ್ಗೆ ತಾನು ಯೋಚನೆನೇ ಮಾಡಿಲ್ಲ. ಅವಳ ಯೋಚನೆ 4 ಗೋಡೆ ಒಳಗೆ ಇರ್ತಿತ್ತು. ಹಾಗಾಗಿ ಅಮ್ಮನ ಪ್ರಪಂಚ ತುಂಬ ಚಿಕ್ಕದು, ಅಂದರೆ ಬಾವಿಯೊಳಗಿನ ಕಪ್ಪೆ ಅಂತಾರಲ್ಲ ಹಾಗೆ. ಕ್ರಮೇಣ ಅವಳು ಅದಕ್ಕೆ ಒಗ್ಗಿ ಹೋದ್ಲು. ಹೀಗೆ ಅವಳು ಅದು ಬಿಟ್ಟು ಬೇರೆ ಕಡೆ ಆಲೋಚನೆನೇ ಮಾಡಲ್ಲ. ಆ ಕಂಫರ್ಟ್ ಝೋನಿಂದ ಹೊರಗೆ ಬರೋಕ್ಕೆ ಇಷ್ಟನೇ ಪಡಲ್ಲ. ಹಾಂ, ನೀನು ಕೂಡ ಇದೇ ದಾರಿಲಿ ನಡೀತಾ ಇದೆಯಾ? ಹೀಗೆ ಆದರೆ ಮುಂದೆ ನಿನ್ನ ಸೊಸೆನೂ ನಿನ್ನ ಬಗ್ಗೆ ಇದೇ ಥರ ದೂರ ಹೇಳ್ತಾಳೆ. ಆ ಅನಾಹುತ ತಪ್ಪಿಸ್ಬೇಕು ಅಂದರೆ ನೀನು ಈಗಲಿಂದನೇ ಎಚ್ಚರಿಕೆ ವಹಿಸಬೇಕು. ನಾನು ನೋಡಿದ ಹಾಗೆ ನಿನ್ನ ಮನೆ ಕೆಲಸ ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ. ಹೀಗೇ ದಿನಗಳು ಕಳೀತಾ ಹೋದರೆ ಮುಂದೆ ನೀನು ಮೂಲೆ ಗುಂಪಾಗೋದು ಗ್ಯಾರಂಟಿ. ಯಾಕಂದರೆ ನಿನ್ನ ಆಲೋಚನೆ 4 ಗೋಡೆಗೆ ಸೀಮಿತವಾಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಗ ಬೇಗ ಕೆಲಸ ಮುಗಿಸಿ ನೀನು ಏನಾದರೂ ಹಾಬಿ ಕಡೆ ಗಮನ ಕೊಡು. ನನಗೂ ಅರ್ಥ ಆಗುತ್ತೆ. ಈಗ ನಿನ್ನ ಮಗ ತುಂಬ ಚಿಕ್ಕವನು, ಅವನಿಗೆ ನಿನ್ನ ಅವಶ್ಯಕತೆ ತುಂಬ ಇದೆ. ನೀನು ಅವನ ಕಡೆ ಜಾಸ್ತಿ ಗಮನ ಕೊಡಲೇಬೇಕು, ಅದೆಲ್ಲ ಒಪ್ಕೋತೀನಿ. ಆದರೆ ನಿನಗೆ ಅಂತ ಸ್ವಲ್ಪ ಸಮಯನಾದರೂ ನೀನು ಎತ್ತಿಟ್ಕೊಳ್ಳೇಬೇಕು. ಆ ಸಮಯದಲ್ಲಿ ನಿನಗೇನು ಇಷ್ಟನೋ ಅದನ್ನು ಮಾಡು. ಫೇಸ್ ಪ್ಯಾಕ್ ಹಾಕೋ, ಹೇರ್ ಪ್ಯಾಕ್ ಹಾಕೋ, ಇಲ್ಲ ನ್ಯೂಸ್ ಪೇಪರ್ ಓದಿ, ಏನಾದರೂ ಮಾಡು. ಒಂದು 5 ನಿಮಿಷದಿಂದ ಶುರು ಮಾಡಿ ಅದನ್ನು ಜಾಸ್ತಿ ಮಾಡ್ತಾ ಹೋಗು. ಕನಿಷ್ಠ ಒಂದು ಅರ್ಧ ಗಂಟೆ ಆದರೂ ನಿನ್ನ ಜೊತೆಗೆ ನೀನು ಸಮಯ ಕಳಿ. ಹೌದು ಅದಕ್ಕೆ ನನಗೂ ನನ್ನ ಹವ್ಯಾಸಗಳ ಕಡೆ ಗಮನ ಕೊಡಬೇಕು ಅಂತ ತುಂಬ ಆಸೆ. ಆದರೆ ಏನು ಮಾಡಲಿ, ಒಂದು ಚೂರು ಟೈಮ್ ಸಿಗಲ್ಲ. ನೀವು ನೋಡ್ತಿರಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾನೇ ಇರ್ತೀನಿ, ಆದರೆ ಸಮಯ ಮಾತ್ರ ಸಿಗಲ್ಲ. ಮೊಬೈಲ್ ಕೂಡ ನಾನು ಕೆಲಸ ಮಾಡ್ತಾನೇ ನೋಡೋದು, ಗೊತ್ತಾ? ಕೆಲಸ ಮಾಡ್ತಾ ಮೊಬೈಲ್ ನೋಡ್ತೀನಿ ಅಂತ ನೀನು ಅಂದ್ಕೊಂಡಿದ್ಯಾ, ಆದರೆ ನೀನು ಮೊಬೈಲ್ ನೋಡ್ತಾ ಕೆಲಸ ಮಾಡ್ತಾ ಇದೆಯಾ. ಇದರಿಂದ ಕೆಲಸನೂ ಬೇಗ ಮುಗಿಯಲ್ಲ, ಈ ಕಡೆ ಮೊಬೈಲೂ ನೋಡಿದಾಗ ಆಗಲ್ಲ. ಅದಕ್ಕಿಂತ ಫಸ್ಟು ಕೆಲಸ ಮುಗಿಸು, ಆಮೇಲೆ ಆರಾಮಾಗಿ ಕೂತ್ಕೊಂಡು ಮೊಬೈಲ್ ನೋಡು. ಹಾಂ, ಅತ್ತೆನೂ ಯಾವಾಗಲೂ ಹೀಗೆ ಹೇಳ್ತಾರೆ, ಮೊಬೈಲ್ ನೋಡ್ಕೊಂಡು ಕೂತಿರ್ತಾಳೆ, ಕೆಲಸ ಮಾಡಲ್ಲ ಅಂತ. ನನಗೂ ಅದು ಒಂದೊಂದ್ಸಲ ಹೌದು ಅಂತಲೇ ಅನಿಸುತ್ತೆ. ಆದರೆ ಮೊಬೈಲ್ ಬಿಟ್ಟಿರೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಇಷ್ಟಕ್ಕೂ ನಾನೇನು ಕಾಮಿಡಿ ವಿಡಿಯೋಗಳು ಅದು ಇದು ನೋಡಲ್ಲ. ಮನೆಯಲ್ಲಿ ಟೈಮ್ ಸೇವ್ ಹೇಗೆ ಮಾಡೋದು, ಬೇಗ ಬೇಗ ಕೆಲಸ ಮಾಡಿ ನನಗೋಸ್ಕರ ಸ್ವಲ್ಪ ಟೈಮ್ ಇಟ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ವಿಡಿಯೋ ನೋಡ್ತೀನಿ. ಕೆಲವ್ರು ವಿಡಿಯೋ ನೋಡಿದಾಗ ತುಂಬಾ ಆಸೆ ಆಗುತ್ತೆ. ಅದಕ್ಕೆ 10-11 ಗಂಟೆ ಒಳಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಪ್ ಟಾಪ್ ಆಗಿ ಕೂತಿರ್ತಾರೆ. ಮನೆಯೂ ಅಷ್ಟೇ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ ಗೊತ್ತಾ. ಒಂದೊಂದ್ಸಲಿ ನನಗೆ ಕಣ್ಣಲ್ಲಿ ನೀರು ಬಂದಂಗೆ ಆಗತ್ತೆ. ಅವ್ರಿಗೂ 24 ಗಂಟೆ ಇರೋದು, ನನಗೂ 24 ಗಂಟೆ ಇರೋದು. ಅವರು ಅದನ್ನೆಲ್ಲ ಮಾಡ್ತಾರೆ, ನನಗೆ ಮಾತ್ರ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಎಷ್ಟೋ ಸಲ ಅವ್ರ ಟಿಪ್ಸ್ ಎಲ್ಲ ತಗೊಂಡು ನಾನು ಪ್ರಯೋಗ ಮಾಡಿದ್ದೀನಿ. ಸಕ್ಸಸ್ ಆಗಿಲ್ಲ ಅಂತಲ್ಲ, ಆಗಿದೆ. 1-2 ದಿನ ಅಷ್ಟೇ, ಆಮೇಲೆ ಮತ್ತದೇ ಹಾಡು. ಬೇರೆಯವರನ್ನು ನೋಡಿ ಕೊರಗೋದನ್ನು ಮೊದಲು ಬಿಟ್ಬಿಡು.
ಹೌದು, ಅವ್ರ ಮನೆ ಚೆನ್ನಾಗಿದೆ, ಅವರು ಒಳ್ಳೊಳ್ಳೆ ರೆಸಿಪಿಗಳನ್ನ ಟ್ರೈ ಮಾಡ್ತಾರೆ, ನಾನು ಮಾಡಬೇಕು, ನಾನು ಅವ್ರ ಥರ ಇರಬೇಕು ಅಂತ ಅನಿಸುತ್ತೆ. ಅವ್ರನ್ನ ಫಾಲೋ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಒಂದೊಂದು ಮನೆ ಪರಿಸ್ಥಿತಿ ಒಂದೊಂದು ಥರ ಇರುತ್ತೆ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವರ ಅಗತ್ಯಗಳೇನು, ಜೀವನ ಶೈಲಿ, ಆಹಾರ ಪದ್ಧತಿ, ಇದನ್ನೆಲ್ಲ ನೋಡ್ಕೋಬೇಕು. ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಎಲ್ಲರಿಗೂ ಎಲ್ಲದೂ ಅಪ್ಲೈ ಆಗೋದೇ ಇಲ್ಲ, ಎಲ್ಲರೂ ಎಲ್ಲದನ್ನು ಮಾಡೋಕ್ಕಾಗೋದೂ ಇಲ್ಲ. ಕೆಲವರು ಅರ್ಧ ಗಂಟೆಯಲ್ಲಿ ಮಾಡೋ ಕೆಲಸನ ಇನ್ನು ಕೆಲವರು 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ವೈಯಕ್ತಿಕವಾಗಿ ನಾವೆಲ್ಲರೂ ಒಬ್ರಿಗಿಂತ ಒಬ್ಬರು ಭಿನ್ನವಾಗಿದ್ದೀವಲ್ವಾ. ಈಗ ನಮ್ಮ ಒಂದೇ ಕೈಯಲ್ಲಿ 5 ಬೆರಳು 5 ಥರ ಇದೆ. ಹಾಗೆ ನಾವು ಕೂಡ ಒಬ್ರ ಥರ ಒಬ್ರು ಇಲ್ಲ, ಬೇರೆ ಬೇರೆ ಥರನೇ ಇದ್ದೀವಿ. ಇದನ್ನು ನಾವು ಮೊದಲು ನೆನಪಲ್ಲಿ ಇಟ್ಕೋಬೇಕು. ಹಾಗೆ ಅವರು ಟಿಪ್ಸನ್ನು ಕಡೆಗಣಿಸೋ ಹಾಗಿಲ್ಲ, ಟಿಪ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೆಗೆ, ನನಗೆ, ನನ್ನ ಪರಿಸ್ಥಿತಿಗೆ, ನನ್ನ ಮನಸ್ಥಿತಿಗೆ, ನನ್ನ ತಾಕತ್ತಿಗೆ ಯಾವುದು ಸರಿ ಹೊಂದುತ್ತೆ ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅಲ್ಲೇ ಇರೋದು ಜಾಣತನ. ನೀವು ಯಾವ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ನನಗೆ ನೀವು ಕೊಡೋ ಟಿಪ್ಸು ಫಾಲೋ ಮಾಡ್ಬೋದೇನೋ ಅಂತ ಅನಿಸುತ್ತೆ. ಹೇಳುವಾಗ ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ, ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಕಾರ್ಯರೂಪಕ್ಕೆ ಬರೋವಾಗ ಮಾತ್ರ ನೀನು ಅವಾಗ ಹೇಳಿದ್ದೆಲ್ಲ ಟುಸ್ ಪಟಾಕಿ ಹಂಗಾಗತ್ತೆ. ನಾನು ಹೇಳೋದಾದರೆ, ನೀನು ಮೊದಲು ಒಂದು ಗಡಿಯಾರ ತಗೋ, ಅದನ್ನು ಅಡುಗೆ ಮನೇಲಿ ಇಟ್ಕೋ, ಆಯಿತಾ? ಆಮೇಲೆ ಒಂದು ಬುಕ್ ತಗೋ. ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಜರ್ನಲ್ ಬರೆಯೋದನ್ನು ಅಭ್ಯಾಸ ಮಾಡ್ಕೊ. ಅದರಲ್ಲಿ ಬೆಳಗ್ಗೆ 7 ಹಿಡಿದು ರಾತ್ರಿ ಮಲಗೋವರೆಗೂ ಯಾವ್ಯಾವ ಸಮಯಕ್ಕೆ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಬರೆದಿಡು. ಚಿಕ್ಕ ವಿಷಯನೇ ಇರಲಿ, ದೊಡ್ಡ ವಿಷಯನೇ ಇರಲಿ, ಪ್ರತಿಯೊಂದನ್ನು ಮರೀದೆ ಅದರಲ್ಲಿ ಬರೀ. ನಿನಗೆ ಈ ಥರ ಬರೆಯೋದಕ್ಕೆ ಒಂದು 10 ನಿಮಿಷ ಸಾಕಾಗತ್ತೆ. ಆದರೆ ಮಾರನೇ ದಿನ ನೀನು ಪ್ರೊಡಕ್ಟಿವ್ ಆಗಿ ದಿನ ಕಳಿತೀಯ. ಅದು ಹೇಗತ್ತಿಗೆ? ಮಾರನೇ ದಿನ ಏನು ಅಡುಗೆ ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಸಾಕು, ಅರ್ಧ ಕೆಲಸ ಮುಗ್ದಂಗೆ ಆಗತ್ತೆ. ಯಾಕಂದರೆ ಬೆಳಗ್ಗೆ ಎದ್ದಾಗ ನಿಂಗೆ ಗೊತ್ತಿರುತ್ತೆ ಇವತ್ತೇನು ತಿಂಡಿ ಮಾಡಬೇಕು, ಏನು ಅಡುಗೆ ಮಾಡಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಿರೋ ವಸ್ತುಗಳನ್ನೆಲ್ಲ ನೀನು ತಗೋತೀಯ, ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀಯ. ಅದೇ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ನಿನಗೆ ಗಲಿಬಿಲಿ ಆಗುತ್ತೆ, ಗೊಂದಲ ಆಗುತ್ತೆ. ಯೋಚನೆ ಮಾಡೋದ್ರಲ್ಲೇ ಅರ್ಧ ಸಮಯ ಕಳೆಯುತ್ತೆ. ಹಾಂ, ಅಡುಗೆ ಮನೆಯಲ್ಲಿ ಗಡಿಯಾರ ಇಟ್ಕೊ ಅಂತ ಹೇಳಿದ್ನಲ್ಲ, ಅದನ್ನು ಟೀಚರ್ ಅಂತನಾದರೂ ಅನ್ಕೋ, ಜಡ್ಜ್ ಅಂತನಾದರೂ ಅನ್ಕೋ. ನೀನೇ ಕೆಲಸ ಮಾಡಬೇಕಾದ್ರೂ ಮುಂಚೆ ಗಡಿಯಾರ ನೋಡಿ ನಾನು ಈ ಕೆಲಸನ ಈ ಸಮಯದೊಳಗೆ ಮುಗಿಸ್ತೀನಿ ಅಂತ ಒಂದು ಚಾಲೆಂಜ್ ಹಾಕೋ. ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಅಂತ ಎಲ್ರಿಗೂ ಆಸೆ ಇರುತ್ತಲ್ವಾ. ನೀನೇ ಒಂದು ಸ್ಪರ್ಧೆ ಇಟ್ಕೊಂಡಾಗ ನಿಂಗೂ ಕೂಡ ಹುಮ್ಮಸ್ ಬರುತ್ತೆ, ನಾನು ಗೆಲ್ಲೇಬೇಕು ಅಂತ. ಆವಾಗ ನೀನು ಪಟ ಅಂತ ಕೆಲಸ ಮುಗಿಸ್ತೀಯ. ಇದರಿಂದ 2-3 ಥರ ಲಾಭ ಇದೆ. ಒಂದು, ನೀನು ಅಂದ್ಕೊಂಡಿದ್ದಕ್ಕಿಂತ ಕೆಲಸ ಬೇಗ ಮುಗಿಯುತ್ತೆ. ನಮ್ಮಮ್ಮ ಆಗಲಿ, ಅಪ್ಪ ಆಗಲಿ, ಇಲ್ಲ ಸುಧನ್ವ ಆಗಲಿ, ಏನೇ ನಿನಗೆ ಬೈದರೂ ನಿನಗೆ ತಲೆಗೇ ಹೋಗಲ್ಲ. ಯಾಕಂದರೆ ನಿನ್ನ ಗಮನ ಇಲ್ಲ, ನೀನು ಹಾಕ್ಕೊಂಡಿರೋ ಸ್ಪರ್ಧೆ ಮೇಲೆ ಇರುತ್ತೆ. ಇದರಿಂದ ನಿನಗೆ ಅವರಿಗೆ ಬೈಬೇಕು, ಮಾತಾಡಬೇಕು ಅಂತಲೂ ಅನಿಸಲ್ಲ. ನಿನ್ನ ಕೆಲಸ ಬೇಗ ಆಗುತ್ತೆ, ಆಯಿತಾ? ಅಕಸ್ಮಾತ್ ನೀನು ಅಂದ್ಕೊಂಡಿರೋ ಸಮಯಕ್ಕಿಂತ ಸ್ವಲ್ಪ ಲೇಟಾಗಿ ಕೆಲಸ ಮುಗಿಸ್ತೆ ಅನ್ಕೋ, ಪರವಾಗಿಲ್ಲ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ. ಅಕಸ್ಮಾತ್ ಒಂದು 5 ನಿಮಿಷ ನೀನು ಬೇಗ ಮುಗಿಸ್ತೆ ಅನ್ಕೋ, ಆ 5 ನಿಮಿಷ ನಿನಗೆ ಬಹುಮಾನ. ಆ ಸಮಯದಲ್ಲಿ ನೀನು ಆರಾಮಾಗಿ ಒಂದು 5 ನಿಮಿಷ ಕೂತ್ಕೋಬಹುದು. ವಾವ್, ಸೂಪರ್ ಅತ್ತಿಗೆ, ಇದು ಖಂಡಿತ ನಾನು ಮಾಡ್ಬೋದು ಅಂತ ಅನಿಸುತ್ತೆ. ಹೌದು, ನನಗೆ ಚಿಕ್ಕ ಪುಟ್ಟ ವಿಷಯದಲ್ಲಿ ಚಾಲೆಂಜ್ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಬೇರೆ ಯಾರ ಜೊತೆಗೂ ಅಲ್ಲ, ನನ್ನ ಜೊತೆಗೆ ನಾನು ಚಾಲೆಂಜ್ ಮಾಡ್ಕೊಂಡು ವಿನ್ ಆಗೋದು. ವಾವ್, ಸೂಪರ್ ಅತ್ತಿಗೆ. ಹಾಂ, ಇನ್ನೊಂದು ವಿಷಯ, ಜರ್ನಲಲ್ಲಿ ನೀನು ಟೈಮ್ ಟೇಬಲ್ ಹಾಕೋತೀಯಲ್ಲ, ಆವಾಗ ಮಾತ್ರ ಹುಷಾರಾಗಿರಬೇಕು. ನಮಗೆ ಬರ್ಕೋಬೇಕಾದ್ರೆ ತುಂಬ ಕೆಲಸಗಳು ನೆನಪಾಗತ್ತೆ. ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಜೋಶಲ್ಲಿ ಬರೆದ್ಬಿಡ್ತೀವಿ. ಆದರೆ ಮಾರನೇ ದಿನ ಅದನ್ನು ಮಾಡೋಕ್ಕಾಗದೆ ಹೋದಾಗ ತುಂಬ ಬೇಜಾರಾಗತ್ತೆ. ಇನ್ನೊಂದು ದಿನ ಬರೆಯೋದೇ ಬೇಡ, ಕೆಲಸ ಮಾಡೋದೇ ಬೇಡ, ಈಗ ಹೇಗಿದೆಯೋ ಹಾಗೇ ನಡ್ಕೊಂಡು ಹೋಗಲಿ ಅಂತ ಅನಿಸುತ್ತೆ. ಅದಕ್ಕಿಂತ ಸಣ್ಣ ಸಣ್ಣ ಗುರಿಗಳನ್ನ ಇಟ್ಕೊ. ನಿನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಗುರಿಗಳನ್ನ ಮಾತ್ರ ಇಟ್ಕೊಂಡು ಅದಕ್ಕೆ ತಕ್ಕನಾಗಿ ತಯಾರಿ ಮಾಡ್ಕೊ. ಅದನ್ನು ನೀನು ಬುಕ್ಕಲ್ಲಿ ಬರ್ಕೊ. ಮತ್ತು ಮಾರನೇ ದಿನ ನೀನು ಹಾಕ್ಕೊಂಡಿರೋ ಟೈಮ್ ಟೇಬಲಲ್ಲಿ ಎಷ್ಟನ್ನು ನೀನು ಮಾಡಿದ್ಯಾ, ಎಷ್ಟು ಮಾಡೋಕ್ಕಾಗಿಲ್ಲ, ಮಾಡದೇ ಇರೋದಕ್ಕೆ ಏನು ಕಾರಣ, ಇದನ್ನೆಲ್ಲ ನೋಟ್ ಮಾಡ್ಕೊ. ಆಗ ನಿನ್ನನ್ನು ನೀನು ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭ ಆಗತ್ತೆ. ಹೀಗೆ ಕೆಲಸಗಳು ಸ್ವಲ್ಪ ಜಾಸ್ತಿ ಮಾಡ್ತಾ ಆಮೇಲೆ ನೀನು ಎಲ್ಲದನ್ನು ಸರಾಗವಾಗಿ ಮಾಡೋಕ್ಕಾಗತ್ತೆ. ನಾನು ಕೂಡ ಇದನ್ನೇ ಫಾಲೋ ಮಾಡೋದು. ನೀವು ಹೇಳ್ದಾಗೆ ತುಂಬ ಜನ ಹೇಳ್ತಾರೆ, ನಾನು ಬರಿಬೇಕು ಅಂತ ಅನ್ಕೋತೀನಿ, ಆದರೆ ರಾತ್ರಿ ಆದರೆ ಮಲಗಿದ್ರೆ ಸಾಕಾಗಿರುತ್ತೆ. ನಾಳೆಯಿಂದ ಬರಿತೀನಿ, ನಾಡಿದ್ದಿಂದ ಬರಿತೀನಿ ಅಂತ ಅಂದ್ಕೊಳ್ಳೋದು ಆಗೋದೇ ಇಲ್ಲ.
ಆದರೆ ಈಗ ಟ್ರೈ ಮಾಡ್ತೀನಿ. ಯಾವುದೇ ಕೆಲಸ ಮೊದಲು ಕಷ್ಟ ಅಂತಲೇ ಅನಿಸುತ್ತೆ. ಯಾಕಂದರೆ ನಾವು ಒಂದು ರುಟೀನ್ಗೆ ಸೆಟ್ ಆಗಿರ್ತೀವಲ್ಲ, ಇನ್ನೊಂದು ಎಕ್ಸ್ಟ್ರಾ ಕೆಲಸ ಅಂದರೆ ನಮಗದೇನೋ ಒಂಥರ ಕಿರಿಕಿರಿ ಅನಿಸುತ್ತೆ, ಕಷ್ಟ ಅನಿಸುತ್ತೆ. ಆದರೆ ಛಲ ಇಟ್ಟು ಒಂದೆರಡು ದಿನ ಅದನ್ನು ಅಭ್ಯಾಸ ಮಾಡಿದ್ರೆ ನಿಧಾನಕ್ಕೆ ಅದು ಅಭ್ಯಾಸ ಆಗ್ತಾ ಹೋಗಿ ಕೊನೆಗೆ ನಮ್ಮ ಜೀವನದ ಒಂದು ಭಾಗನೇ ಆಗಿಬಿಡತ್ತೆ. ಗೆಲುವು ಅನ್ನೋದು ಯಾವಾಗಲೂ ಚಿಕ್ಕದಿಂದ ಶುರುವಾಗಬೇಕು. ಹಾಗೆ ಆಗ್ತಾ ಆಗ್ತಾ ಅದು ದೊಡ್ಡದಾಗ್ತಾನೇ ಹೋಗಬೇಕು. ಆಗ ನಿನ್ನ ಆತ್ಮವಿಶ್ವಾಸ ಹೆಚ್ಚಾಗ್ತಾನೇ ಹೋಗುತ್ತೆ. ಮತ್ತಷ್ಟು ಮಗದಷ್ಟು ಸಾಧಿಸಬೇಕು ಅಂತ ಅನಿಸುತ್ತೆ. ನಾನು ಇಷ್ಟು ಮಾಡಿದರೆ ಅತ್ತೆ ಮಾವನ ಪ್ರೀತಿ ಗಳಿಸ್ಬೋದಾ? ಖಂಡಿತ ಗಳಿಸ್ಬೋದು ನೀರಜ. ನಮ್ಮಮ್ಮಂಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ. ನಾನು ಹೇಗೋ ನೀನು ಹಾಗೆ ಅವರಿಗೆ. ನಾನು ದೂರ ಇದ್ದೀನಿ, ಹತ್ತಿರ ಇರೋಳು ನೀನು ತಾನೆ. ನಿನಗೆ ಅವರು ಅವ್ರಿಗೆ ನೀನಲ್ವಾ. ನಾನೇನಿದ್ರು 2 ದಿನಕ್ಕೆ ಬಂದು ಹೋಗೋಳು. ನೀವೆಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಇದನ್ನು ಫಾಲೋ ಮಾಡಿ ನೋಡು, ಆಮೇಲೆ ನಿನಗೆ ಒಂದಷ್ಟು ವಿಚಾರಗಳು ಅರ್ಥ ಆಗ್ತಾನೇ ಹೋಗುತ್ತೆ. ಇದನ್ನು ಟ್ರೈ ಮಾಡೋಣ, ಅದನ್ನು ಟ್ರೈ ಮಾಡೋಣ ಅಂತ ಅನಿಸುತ್ತೆ. ಆಯಿತು ಅತ್ತಿಗೆ, ಖಂಡಿತ ನಾನು ಇದನ್ನೆಲ್ಲ ಫಾಲೋ ಮಾಡ್ತೀನಿ. ಇನ್ಮೇಲೆ ಅತ್ತೆ ಏನೇ ಹೇಳಿದ್ರು ನಾನು ಕಿವಿಗೆ ಹಾಕ್ಕೊಳ್ಳಲ್ಲ, ತಲೆಗೂ ತಗೊಂಡು ಹೋಗಲ್ಲ. ಇದೆಲ್ಲ ಹೇಳಿದಷ್ಟು ಸುಲಭ ಅಲ್ಲ, ಆದರೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತಲ್ಲ. ಸ್ವಲ್ಪ ಪ್ರಯತ್ನ, ತಾಳ್ಮೆ ಬೇಕೇ ಬೇಕು. ಇದೆರಡು ನಿನ್ನ ಹತ್ರ ಇದ್ದರೆ ಖಂಡಿತ ನಿನಗೆ ಯಶಸ್ಸು ಸಿಕ್ಕೇ ಸಿಗತ್ತೆ. ಸರಿ, ಇವತ್ತು ಹೋಗ್ತಾ ಒಂದು ಗಡಿಯಾರ ಮತ್ತು ಒಂದು ಪೆನ್ನು ಪುಸ್ತಕ ತಗೊಳ್ಳೋಣ ಸದ್ಯಕ್ಕೆ. ಆಮೇಲೆ ನಿನ್ನ ಜರ್ನಲಿಗೆ ಅಂತಲೇ ಬುಕ್ಸ್ಗಳು ಸಿಗುತ್ತೆ, ಅದನ್ನು ತಗೊಂಡ್ರಾಯ್ತು. ಮೊದಲು ನೋಟ್ಬುಕ್ಕಿಂದ ಶುರು ಮಾಡೋಣ. ಅದು ನನ್ನ ಕಡೆಯಿಂದ ನಿನಗೆ ಗಿಫ್ಟ್ ಆಯಿತಾ? ಓ, ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ. ನಿಮ್ಮ ಹತ್ರ ಮಾತಾಡಿ ಮನಸ್ಸು ತುಂಬ ಹಗುರ ಆಯಿತು. ಇಂಥ ವಿಚಾರಗಳು ಎಷ್ಟು ಮಾತಾಡಿದರೂ ಮುಗಿಯೋದೇ ಇಲ್ಲ. ಸರಿ, ಪಾನಿಪುರಿ ತಿನ್ನಕ್ಕೆ ಹೋಗೋಣ. ಇವತ್ತಿನ ಈ ಸಂಚಿಕೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ. ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಇನ್ನೊಂದು ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.